ಇತ್ತೀಚೆಗಷ್ಟೇ ಮೈಸೂರಿನಲ್ಲಿ ದಸರಾ ಸಂದರ್ಭದಲ್ಲಿ ಯಾವುದೋ ಕಲಬುರಗಿ ಕಡೆಯಿಂದ ಪಾಪ ಒಂದು ಹೆಣ್ಣು ಮಗು ಬಲೂನ್ ಮಾರೋದಕ್ಕೆ ಅಂತ ಬಂದು ಆಕೆಯ ರೇಪ್ ಅಂಡ್ ಮರ್ಡರ್ ಆಗಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಈಗ ಆ ವಿಕೃತ ಕಾಮಿಯ ವಿಕೃತತನ ಗೊತ್ತಾಗ್ತಾ ಇದೆ. ಆತ ಮಲಗಿದ್ದ ಆ ಹುಡುಗಿಯನ್ನು ಹೊತ್ಕೊಂಡು ಹೋಗಿ ರೇಪ್ ಮಾಡಿ 19 ಬಾರಿ ಆ ಹುಡುಗಿಯ ದೇಹಕ್ಕೆ ಚುಚ್ಚಿ ಕೊಂದಿರತಕ್ಕಂಥದ್ದು ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಗೊತ್ತಾಗ್ತಾ ಇದೆ. ಆತನನ್ನು ಈಗಾಗಲೇ ಸೆರೆ ಹಿಡಿದಿದ್ದಾರೆ, ವಿಚಾರಣೆ ನಡೀತಾ ಇದೆ, ಎಲ್ಲ ಓಕೆ. ಬಟ್ ಅವನ ಕ್ರೂರತ್ವ, ಅವನ ರಾಕ್ಷಸತನ, ಅವನ ಪೈಶಾಚಿಕತೆ ಹೆಂಗಿತ್ತು ಅಂತ ನೀವೇ ನೋಡಿ. ಮೈಸೂರಿನಲ್ಲಿ ಬಾಲಕಿ ಅತ್ಯಾಚಾರ ಕೊಲೆ ಪ್ರಕರಣ. ಬಾಲಕಿಗೆ 19 ಬಾರಿ ಇರಿದು ಕೊಂದ ಕಾಮುಕ. ಮರಣೋತ್ತರ ಪರೀಕ್ಷೆಯಲ್ಲಿ ಕಾಮುಕನ ಕ್ರೌರ್ಯ ಬಯಲು. ಕಳೆದ ಬುಧವಾರ ರಾತ್ರಿ ಮೈಸೂರಿನ ಅರಮನೆ ಮುಂಭಾಗದ ಇಟ್ಟಿಗೆಗೂಡಿನ ಖಾಲಿ ಜಾಗದಲ್ಲಿ 10 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಲಾಗಿತ್ತು. ಇದು ಇಡೀ ಮೈಸೂರನ್ನೇ ಬೆಚ್ಚಿ ಬೀಳಿಸಿತ್ತು. ದಸರಾ ವೇಳೆ ಬಲೂನ್ ವ್ಯಾಪಾರಕ್ಕಾಗಿ ಕಲಬುರಗಿ ಕಡೆಯಿಂದ ಮೈಸೂರಿಗೆ ಬಂದಿದ್ದ ಹಕ್ಕಿಪಿಕ್ಕಿ ಜನಾಂಗದ 10 ವರ್ಷದ ಬಾಲಕಿ ಮೇಲೆ ರಾತ್ರಿ 2 ಗಂಟೆ ಸುಮಾರಿನಲ್ಲಿ ಕಾಮುಕ ಎರಗಿ ಅತ್ಯಾಚಾರ ಎಸಗಿ ಕೊಲೆ ಮಾಡಿದ್ದ. ಇದೀಗ ಬಾಲಕಿಯ ಮರಣೋತ್ತರ ಪರೀಕ್ಷೆಯಲ್ಲಿ ಕಾಮುಕನ ಕ್ರೌರ್ಯ ಬಯಲಾಗಿದೆ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಮೈಸೂರು ಪೊಲೀಸರು ಘಟನೆ ನಡೆದ ಕೆಲವೇ ಗಂಟೆಗಳಲ್ಲಿ ಆರೋಪಿಯ ಹೆಡೆಮುರಿ ಕಟ್ಟಿದ್ದಾರೆ. ಈಗ ಈ ಪ್ರಕರಣದ ವೈದ್ಯಕೀಯ ವರದಿಗಳು ಹೊರಬರುತ್ತಿದ್ದು ಪ್ರಕರಣದ ಭೀಕರತೆ ಹೇಗಿತ್ತು ಎಂಬುದು ಗೊತ್ತಾಗುತ್ತಿದೆ. ರೇಪಿಸ್ಟ್ ಕಾರ್ತಿಕ್ ಬಾಲಕಿಗೆ 19 ಬಾರಿ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾನೆ ಎಂಬುದು ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಗೊತ್ತಾಗಿದೆ. 19 ಬಾರಿ ಇರಿದು ಕೊಂದ ಕಾಮುಕ. ಅಪ್ರಾಪ್ತೆ ಮೇಲೆರಗಿ ಕಾಮುಕ ಕಾರ್ತಿಕ್ ಅತ್ಯಾಚಾರ ಎಸಗಿ ಕೊಲೆ ಮಾಡಿರುವ ರೇಪಿಸ್ಟ್. ಇನ್ನು 19 ಬಾರಿ ಬಾಲಕಿಗೆ ಇರಿದು ಹತ್ಯೆ ಮಾಡಿದ್ದು. ಬಾಲಕಿಯ ಕತ್ತು, ಎದೆ ಹಾಗೂ ಹೊಟ್ಟೆ ಭಾಗಕ್ಕೆ ಈತ ಇರಿದಿದ್ದು ಚಾಕುವಿನಿಂದ ಮನಬಂದಂತೆ ಇರಿದು ಕ್ರೌರ್ಯ ಮೆರೆದಿದ್ದಾನೆ. ಬಾಲಕಿಯ ಮರ್ಮಾಂಗಕ್ಕೂ ಚಾಕುವಿನಿಂದ 7-8 ಬಾರಿ ಇರಿದಿದ್ದು ಹತ್ಯೆ ಮಾಡಿ ಸಮೀಪದ ಚರಂಡಿಗೆ ಎಸೆದು ಪರಾರಿಯಾಗಿದ್ದ. ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ಕುಡಿದ ಅಮಲಿನಲ್ಲಿ ಅತ್ಯಾಚಾರ. ನಶೆಯಲ್ಲಿದ್ದ ಕಾಮುಕನಿಂದ ಭೀಕರ ಹತ್ಯೆ. ಇನ್ನು ಅಪ್ರಾಪ್ತೆ ಮೇಲೆರಗಿದ ಕಾಮುಕ ಕಾರ್ತಿಕ್ ಬಗ್ಗೆ ಒಂದೊಂದೇ ವಿಚಾರಗಳು ಬಯಲಾಗ್ತಿದೆ. ಬಾಲಕಿ ಮೇಲೆರಗಿದ ಕಾಮುಕ ಕಾರ್ತಿಕ್ ಮದ್ಯದ ನಶೆಯಲ್ಲಿಯೇ ಬಾಲಕಿ ಮೇಲೆ ಅತ್ಯಾಚಾರ ಮಾಡಿ ಭೀಕರವಾಗಿ ಕೊಲೆ ಮಾಡಿರುವುದು ವೈದ್ಯಕೀಯ ಪರೀಕ್ಷೆಯಲ್ಲಿ ದೃಢವಾಗಿದೆ. ಅತಿಯಾಗಿ ಮದ್ಯ ಕುಡಿದಿದ್ದ ರೇಪಿಸ್ಟ್ ಬಾಲಕಿ ರಸ್ತೆ ಬದಿಯಲ್ಲಿ ಮಲಗಿದ್ದನ್ನ ಗಮನಿಸಿ ಬಾಲಕಿ ಗಾಢ ನಿದ್ರೆಯಲ್ಲಿದ್ದಾಗ ಆಕೆಯನ್ನ ಹೊತ್ತೊಯ್ದು ರೇಪ್ ಮಾಡಿ ನಂತರ ಚಾಕುವಿನಿಂದ ಭೀಕರವಾಗಿ ಕೊಲೆ ಮಾಡಿ ಹುಟ್ಟೂರಿಗೆ ಕಾಲ್ಕಿತ್ತಿದ್ದ. ಬಾಲಕಿ ಮೇಲಿನ ಅತ್ಯಾಚಾರ ಪ್ರಕರಣ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತೆ ಮಾಡಿದೆ. ಅದರಲ್ಲೂ ಈ ವೈದ್ಯಕೀಯ ವರದಿಗಳಲ್ಲಿ ಬಹಿರಂಗವಾದ ಸತ್ಯಗಳು ಎಂಥವರ ಮನಸ್ಸು ಕೂಡ ಘಾಸಿ ಮಾಡುತ್ತಿದೆ. ಕೆಪಿ ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.